ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಪೋಲನಾಯನಹಳ್ಳಿ ಬಳಿ ಇರುವ ಪೋರ್ಟಾಲಹಳ್ಳಿ ಬೂದುಬೆಟ್ಟವನ್ನು ಯಾವುದೇ ಕಾರಣಕ್ಕೂ ಕಲ್ಲುಗಣಿಗಾರಿಕೆ ನಡೆಸಲು ಅನುಮತಿ ನೀಡಬಾರದೆಂದು ಸುತ್ತಮುತ್ತಲ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕಲ್ಲುಗಣಿಗಾರಿಕೆ ಆರಂಭಿಸಲು ಬಿಡುವುದಿಲ್ಲ ಎಂದು ರೈತರಾದ ಚಂಗವರಹಳ್ಳಿ ಗಂಗರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಪೋರ್ಟಾಲಹಳ್ಳಿ ಸರ್ವೆ ನಂಬರ್ 25ರಲ್ಲಿ ಬೂದುಬೆಟ್ಟ ಸುಮಾರು 250 ಎಕರೆ ವಿಸ್ತೀರ್ಣವಿದ್ದು ರೈತರ ಜಮೀನುಗಳಿಗೆ ಹೊಂದಿಕೊಂಡಿದ್ದು ಇಲ್ಲಿನ ಜನರು ತೀರಾ ಹಿಂದುಳಿದಿದ್ದು ಜೀವನೋಪಾಯಕ್ಕೆ ಕುರಿ, ಮೇಕೆ, ಜಾನುವಾರುಗಳನ್ನು ಸಾಕಿ ಜೀವನ ನಡೆಸುತ್ತಿದ್ದಾರೆ. ಇಲ್ಲಿ ಪುರಾತನ ಗುಹೆಗಳು ಇವೆ. ಇಂತಹ ಪವಿತ್ರ ದೇವರ ಬೆಟ್ಟದ ಜಾಗದಲ್ಲಿ ಕಲ್ಲುಗಣಿಗಾರಿಕೆ ಆರಂಭಿಸಲು ಅನುಮತಿ ನೀಡಿದರೆ ರೈತರು ಸರಣಿಯಾಗಿ ತಾಲೂಕು ಕಚೇರಿಯ ಮುಂದೆ ನೇಣು ಬಿಗಿದುಕೊಂಡು ಸಾಯುತ್ತೇವೆ. ಈ ಬೆಟ್ಟ ಸುತ್ತಮುತ್ತಲು 4-5 ಊರುಗಳಿದಾವೆ. ಕೊಟ್ಟಾರ್ಲಹಳ್ಳಿ ಮತ್ತೆ ಎರಮಬಿಡ್ಡಹಳ್ಳಿ, ಪೋಲ್ನಾಯಕನಹಳ್ಳಿ, ಚಂಗವಾರಹಳ್ಳಿ, ಶಿವಲಗುಟ್ಟ ಮತ್ತೆ ದೊಡ್ಡಗುಟ್ಟಲ್ಲಿ ವೇಮಗಲ್ ಅಂತ ಇದೆ. ಈ ಮಧ್ಯದಲ್ಲಿರುವಂತಹ ಬೆಟ್ಟದಲ್ಲಿ ಅಕ್ರಮವಾಗಿ ಕಲ್ಲುಗಣಿಗಾರಿಕೆಯನ್ನು ಮಾಡುವಂತಹ ಕೆಲಸವನ್ನ ಜನಪದಗಳಿಗೂ ಗೊತ್ತಾಗದೆ ಮಾಡ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಗಳು ನಡೀತಾ ಇದೆ. ಇದೊಂದು ವಾರದಿಂದ ಈಚೆಗೆ ಈ ಹಳ್ಳಿ ಪ್ರಾಂತ್ಯದವ್ರಿಗೆ ಗೊತ್ತಾಗಿದೆ. ಈ ಒಂದು ಬೆಟ್ಟ ತುಂಬಾ ಈ ರೈತರಿಗೆ ಅತಿ ಮುಖ್ಯವಾದಂತ ಬೇಕಾಗಿದೆ. ಯಾಕಂದ್ರೆ ದನಕರುಗಳು ಮತ್ತೆ ಜಾನುವಾರುಗಳು ಇದೆಲ್ಲ ಬೇಕಾಗಿರೋದ್ರಿಂದ ಇದು ಬೆಟ್ಟದಲ್ಲಿರುವಂತಹ ಅದು ಗಿಡ ಮರಗಳು ತುಂಬಾ ಪರಿಸರಕ್ಕೆ ಚೆನ್ನಾಗಿದೆ. ನಾವು ಹುಟ್ಟದಾಗಿಂದ ನೋಡ್ತಾ ಇರುವಂತಹ ಪ್ರಾಂತ್ಯ ಇದು. ಹಾಗೂ ಸುತ್ತಮುತ್ತಲೆಲ್ಲ ವ್ಯವಸಾಯ ಮಾಡುವಂತ ಜಾಗ ಇದು. ಈ ಜಾಗನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಯಾರೋ ಬೇರೆ ಬೇರೆ ಒಂದು ಖಾಸಗಿ ವ್ಯಕ್ತಿಗಳು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಈ ಜನಗಳನ್ನ ಬಲಿ ಕೊಟ್ಟು ಈ ಒಂದು ಪರಿಸರವನ್ನ ಹಾಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ವ್ಯವಸಾಯ ಮಾಡೋಕ್ಕೂ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಈ ಗಣಿಯಿಂದ ಉಂಟಾಗುವಂತಹ ತೊಂದರೆಗಳನ್ನ ಅನುಭವಿಸುತ್ತಾ ಜನಗಳಿಗೆ ರೋಗ ರುಜಿನಗಳೆಲ್ಲ ಬರ್ತವೆ. ಈ ಎಲ್ಲಾ ಸಮಸ್ಯೆಗಳಿದ್ರೂ ಕೂಡ ಈಗ ರಾಜಕೀಯ ಹಿತಾಸಕ್ತಿಗಳಿಂದ ತಮ್ಮ ದೌರ್ಬಲ್ಯವನ್ನು ಬಳಸಿಕೊಂಡು ಈ ಒಂದು ಅಕ್ರಮ ಗಣಿಗಾರಿಕೆಗೆ ಲೈಸೆನ್ಸ್ ಪಡೆಯುವಂತಹ ವ್ಯಕ್ತಿಗಳು ತುಂಬಾ ಇದ್ದಾರೆ. ನಿನ್ನೆ ಮೊನ್ನೆ ನನ್ನ ಹತ್ರ ಒಬ್ರು ಬಂದು ಮೀಟ್ ಮಾಡಿದ್ರು. ಖಾಸಗಿ ವ್ಯಕ್ತಿ ಅಂದ್ರೆ ಲೈಸೆನ್ಸ್ ಪಡೆಯುವಂತ ನಾನು ಹೇಳಿದೆ, ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ಕಾನೂನು ಹೋರಾಟ ಮಾಡೇ ಮಾಡ್ತೀವಿ. ಇದು ನಾವು ಶತಸಿದ್ಧ ಅಂತಾನು ಹೇಳಿದ್ವಿ. ಇಲ್ಲ ಸಹಾಯ ಮಾಡಬೇಕು, ಸಹಾಯ ಮಾಡೋದಿಲ್ಲ, ನಾವು ಅಲ್ಲೇ ಬಿಟ್ಟಿದ್ದೀವಿ. ಅಕ್ರಮವಾಗಿ ನೀವು ಗಣಿಗಾರಿಕೆ ಮಾಡಿದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳ ತುಂಬಾ ಆಗುತ್ತೆ. ಇಲ್ಲಿಂದ ಪೋಲ್ನಾಯಕಹಳ್ಳಿ 350 ಮೀಟರ್ ಬೇಕಾದ್ರೆ ಅಳತೆ ಮಾಡ್ಕೊಂಡು ಹೋಗಿ ತಾವು ನೋಡಿ, ಇಲ್ಲೇ 350 ಮೀಟರ್ ಇದೆ. ಅಲ್ಲಿ ಒಂದು ಈ ಅವರೆಲ್ಲ ಏನು ಗರಗಸದಿಂದ ಕುಯ್ತು ಅದೆಲ್ಲ ಸುಳ್ಳು, ಅದೆಲ್ಲ ಈ ವೇಟಿಗೆ ಬಾಂಬ್ಗಳಿಕ್ತಾರೆ. ಬಾಂಬ್ಗಳಿಗೆ ನಾವೆಲ್ಲ ಜೀವನ ಮಾಡಕ್ ಆಗೋದಿಲ್ಲ, ರೋಗ ರುಜಿಗಳು ಬರ್ತವೆ ಅಂತ ಹೇಳಿ ಈಗ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಲೈಸೆನ್ಸ್ ಅನ್ನ ಕೊಡಬಾರದು. ಇಲ್ಲಿ ಗಣಿಗಾರಿಕೆಗೆ ಅಕ್ರಮವಾಗಿ ನಡೆಸಕ್ಕಂತ ಯಾವ್ದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳಂತ ಶಾಸಕರಾದಂತ ರವಿಕುಮಾರ್ ಅವ್ರಿಗೂ ಮತ್ತೆ ಮಾನ್ಯ ಸುಧಾಕರ್ ಅವ್ರಿಗೂ ನಾವು ವಿಷಯ ತಿಳಿಸಿದ್ವಿ. ಗಣಿಗಾರಿಕೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಿಗೆ ಗಣಿಗಾರಿಕೆ ಮಿನಿಸ್ಟರ್ ಅಂತ SS ಮಲ್ಲಿಕಾರ್ಜುನ ಹೋಗಿದ್ವಿ ಅವ್ರು ಇರ್ಲಿಲ್ಲ. ಶ್ಯಾಮನೂರು ಶಿವಶಂಕರ ಬಗ ಅವ್ರು ಏನೋ ಅವ್ರು ಕಾರ್ಯ ಅಂತ ಹೋಗಿದ್ದು, ಅವರು ಕೂಡ ಅವ್ರನ್ನ ಈ ವಿಷಯ ತಿಳಿಸಿದೀವಿ. ದಯವಿಟ್ಟು ತಮ್ಮ ಮಾಧ್ಯಮಗಳ ಮುಖಾಂತರ ಏನ್ ಕೇಳ್ಕೊತೀವಿ ಅಂದ್ರೆ ಇದೊಂದು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ. ಇದೇ ರೀತಿ ಮುಂದುವರಿಸಿದ್ರೆ ಮುಂದೆ DC ಒಬ್ರು ಮತ್ತೆ ತಹಸೀಲ್ದಾರ್ ಹೋಗಿ ಧರಣಿ ಮಾಡ್ತೀವಿ ಸಿದ್ಧ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ. ಈ ಪ್ರಾಂತದ ಸಾರ್ವಜನಿಕರಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ, ಈ ಪ್ರಾಂತದ ಅಧ್ಯಕ್ಷರೇ, ಹಿರಿಯರಾದಂಥ ಹಿರೇಡಣ್ಣವರೇ, ಕಾನೂನು ತಜ್ಞರು ಹಾಗೂ ಹಿರಿಯ ವಕೀಲರಾದಂಥ ಕೃಷ್ಣಾರೆಡ್ಡಣ್ಣವರೇ, ವೆಂಕಟರೆಡ್ಡಣ್ಣವರಿಗೆ, ವಿಷಯ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಬಂದು ಸುಮಾರು ಒಂದು 10-15 ಕಾರುಗಳು ಬಂದು ಇಲ್ಲಿ ಗಣಿಗಾರಿಕೆ ಆರಂಭಿಸುತ್ತವೆ ಅನ್ನುವವರೆಗೂ ಯಾವುದೇ ಮಾಹಿತಿ ಇಲ್ಲಿನ ಜನರಿಗೆ ಗೊತ್ತಿರುವುದಿಲ್ಲ. ಕಲ್ಲು ಗಣಿಗಾರಿಕೆ ಪ್ರಾರಂಭಿಸುತ್ತವೆ ಅನ್ನೋ ವಿಚಾರ ಅದುವರೆಗೂ ಗೊತ್ತಿರುವುದಿಲ್ಲ. ಆಗ ಬಂದು ಏನು ಇಷ್ಟೊಂದು ಕಾರುಗಳು ಬಂದಿದೆ ಅಂತ ವಿಚಾರಿಸಿದಾಗ ಇಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಸ್ಥಾಪನೆ ಮಾಡಲು ನಾವು ಬಂದಿರುತ್ತೇವೆ ಅಂತ ವಿಷಯ ಮುಟ್ಟಿಸಿರ್ತಾರೆ. ಈ ಪ್ರಾಂತದಲ್ಲಿ ತುಂಬಾ ಬಡ ರೈತರು, ದೀನ ದಲಿತರು, ತುಂಬಾ ಬಡ ಕುಟುಂಬಗಳು ವಾಸಿಸುವಂತ ಸ್ಥಳ ಇದು. ಸುಮಾರು 10-20 ಮೇಕೆ ಕುರಿಗಳು ಅಂತ ಸಾಕಣೆ ಮಾಡಿಕೊಂಡು ಬದುಕುವಂತ ಹಳ್ಳಿಗಳು ಒಂದು ಜೀವನ ಮಾಡುವ ಸುಮಾರು ಒಂದು 200-300 ಕುಟುಂಬಗಳ ಮೇಲೆ ಇದಾವೆ ಇಲ್ಲಿ. ಇದಕ್ಕೆ ಆಧಾರ ಬರೀ ಈ ಬೆಟ್ಟಕ್ಕೆ ಹತ್ತಿರವಾಗಿ 500 ಮೀಟರ್ ಅಂತರದಲ್ಲಿ ಗ್ರಾಮಗಳು, ಅಂಗನವಾಡಿ ಕೇಂದ್ರ, ಸರ್ಕಾರಿ ಪ್ರಾಥಮಿಕ ಶಾಲೆ ಇವೆ. ಗೋಮಾಳ ಜಾಗವಿದ್ದು ಸಾಕಷ್ಟು ರೈತರು ಕೃಷಿ ಅವಲಂಬಿತರಾಗಿ ಫಾರಂ 53, 59 ಅರ್ಜಿ ಸಲ್ಲಿಸಿದ್ದಾರೆ. ಕಲ್ಲು ಗಣಿಗಾರಿಕೆ ನಡೆಸಿದರೆ ಪರಿಸರ ನಾಶವಾಗುವುದರ ಜೊತೆ ಗ್ರಾಮಸ್ಥರ ನೆಮ್ಮದಿ ಹಾಳಾಗುತ್ತದೆ, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಗ್ರಾಮಸ್ಥರು ಹೇಳಿದರು.
ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕಲ್ಲು ಗಣಿಗಾರಿಕೆ ನಡೆಯದಂತೆ ತಡೆಯಬೇಕು. ಒಂದು ವೇಳೆ ಹಣಬಲದಿಂದ ದೌರ್ಜನ್ಯದಿಂದ ಗಣಿಗಾರಿಕೆ ನಡೆಸಲು ಮುಂದಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮೇಸ್ತ್ರಿ ವೆಂಕಟರಮಣಪ್ಪ, ಗಂಗರಾಜು, ವಕೀಲರಾದ ಕೃಷ್ಣಾರೆಡ್ಡಿ, ಆಂಜನೇಯ ರೆಡ್ಡಿ ಸೇರಿದಂತೆ ನೂರಾರು ರೈತರು ಹಾಜರಿದ್ದರು. ಮುತ್ತಕದನಹಳ್ಳಿ, ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ.